ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ, ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ. ನಾಡ ತುಂಬ ನಡೆದೈತೆ ನಾಡಿಗೆ ಗೊತ್ತಾಗೈತೆ. ಈಗಾಗಲೇ ಸುಮಾರು 6 ದಿನಗಳಿಂದ ಹೋರಾಟ ಪ್ರಾರಂಭವಾಗಿದೆ. ಈ ಮುಂಚೆ ಸುಮಾರು 35 ವರ್ಷ ಹೋರಾಟ ಇದೆ ಸುದೀರ್ಘ. 2023ರಲ್ಲಿ ನಾಗಮೋಹನ್ ದಾಸ್ ಅವರು ಆವಾಗ ಒಂದು ವರದಿ ಕೊಟ್ಟಿದ್ರು ಬಿಜೆಪಿ ಸರ್ಕಾರದಾಗ. ಆ ಟೈಮ್ನಲ್ಲಿ ತಮ್ಮ ವರದಿಯನ್ನ ಮಾದಿಗರಿಗೆ 6, ಚಲವಾದರಿಗೆ 3, ಚಲವಾದರಿಗೆ 5, ಅಸ್ಪೃಶ್ಯರಿಗೆ ಅಂದ್ರೆ ಟಚಬಲ್ ಎಸ್ಸಿ, ಲಮಾಣಿ, ಬೋವಿ ಒಡ್ರಿಗೆ ಅವ್ರಿಗೆ 4 ಇನ್ನಿತರಿಗೆ 1, ಸುಮಾರು 17% ಅವಾಗ ಡಿವೈಡ್ ಮಾಡಿ ಸರ್ಕಾರಕ್ಕೆ ಕೊಂಡೋದ್ರು. ಅದು ಕೇಂದ್ರ ಸರ್ಕಾರಕ್ಕೆ ಅದನ್ನ ಕಳಿಸಿ ತರಾತುರಿಯಲ್ಲಿ ಅದನ್ನ ಆಗ್ಲಿಲ್ಲ. ಅದು ಮತ್ತೆ ಸಿದ್ದರಾಮಯ್ಯ ಅವರು ನಾನೇ ಮಾಡ್ತೀನಿ ಅಂತ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಮ್ಮ ಗೆರಾವು ಮಾಡಿದ್ರು. ನಮ್ಮ ಮಾದಿಗ ಜನ ಸಂಬಂಧಿಸಿದ ಎಲ್ಲ ಎಸ್ಸಿ ಅಸ್ಪೃಶ್ಯ ಸಮುದಾಯದವರು, ದಲಿತ ಸಂಘಟನೆ ಹೋರಾಟಗಾರರು ಸುಮಾರು 35 ವರ್ಷ ಹೋರಾಟ. ಈ ಸರ್ಕಾರ ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ನಮ್ಮ ಸರ್ಕಾರ ಬಂದ್ರ ಇದನ್ನ ಸದಾಶಿವ ಆಯೋಗ ವರದಿನ ನಾವು ಜಾರಿ ಮಾಡ್ತೀವಿ ಅಂತಂದ್ರು. ಬಂದ ತಕ್ಷಣ ಅದನ್ನ ಸದಾಶಿವ ವರದಿನ ಅವರು ಕೇಂದ್ರಕ್ಕೆ ಇಂಪ್ಲಿಮೆಂಟ್ ಮಾಡಕ್ ಕಳಿಸಿದ್ರು. ಅದು ಕೇಂದ್ರದಲ್ಲಿ ತಿದ್ದುಪಡಿಯಾಗಿ ಬರ್ಬೇಕಾಗಿತ್ತು, ಅದು ಆಗಲಿಲ್ಲ, ನಡಬರ್ಕ ಬಿತ್ತು. ತದನಂತರ ಸುಪ್ರೀಂ ಕೋರ್ಟ್ ಆದೇಶ ಇದನ್ನ ಆಗಸ್ಟ್ 1 ಇದನ್ನ ಮಾಡ್ಬೇಕಂತ ಆ ರಾಜ್ಯ ಸರ್ಕಾರಕ್ಕ ಅಧಿಕಾರ ಇದೆ. ತಾವು ರಾಜ್ಯ ಸರ್ಕಾರದ ಅಲ್ಲಿ ಸಿಎಂಗಳು ಇದನ್ನ ಮಾಡಬಹುದಂತ ಇದನ್ನ ತೀರ್ಪು, ಐತಿಹಾಸಿಕ ತೀರ್ಪು ಕೊಟ್ಟರು. ಆ ತೀರ್ಪಿನ ಪ್ರಕಾರ ನಾವು ಆಗುತ್ತಾ ಅಂತ ವಿಶ್ವಾಸ ಮಾಡಿದ್ವಿ. ಆದ್ರೂ 1 ವರ್ಷ ನೆಪ ಹೇಳಿ ನಾಗಮೋಹನ್ ದಾಸ್ ವರದಿ, ಇನ್ನೊಂದು ವರದಿ, ಉಪಸಮಿತಿ ಇಷ್ಟುವರೆಗೂ ಸತಾಸ ಮಾಡಿದ್ರು. ಮತ್ತೆ 2 ತಿಂಗಳು ಸರ್ವೆ ಮಾಡ್ಬೇಕು ಅಂದ್ರೆ ಅದಕ್ಕೂ ನಾವು ನಮ್ ಜಯಂತ್ ಅವರು ಒಪ್ಪಿ ಸುಮಾರು 60 ದಿನ ಇದನ್ನ ಯಾವ ಜಾತಿ, ಮಾದಿಗ ಜಾತಿ ಎಷ್ಟಿದ್ದಾರೆ, ಇದಕ್ಕೆ ಸಂಬಂಧಿಸಿದ ಜಾತಿ ಎಷ್ಟಿದ್ದಾರೆ, ವಲಯರು ಎಷ್ಟಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ನಾಗಮೋಹನ್ ದಾಸ್ ಅವರು ಸವಿಸ್ತಾರವಾಗಿ ವಿವರವಾಗಿ ಏಕೆ ಏಡಿ ಎಲ್ಲ ಜಾತಿಯರು ಒಗ್ಗಟ್ಟಾಗಿ ಅದನ್ನ ಸರಿಯಾಗಿ ಬರೆಸ್ಯಾರ. ಅದರ ಯಥಾವತ್ತಾಗಿ ಅದನ್ನ ಜಾರಿ ಮಾಡಿದ್ರ 101 ಜಾತಿ ಎಸ್ಸಿ ಸಮುದಾಯದವರು ಅನುಕೂಲ ಆಗುತ್ತಾ. ಇದನ್ನ ನಾವು ಮಾಡ್ಬೇಕಂತ ಮುಖ್ಯಮಂತ್ರಿಗೆ ಪದೇ ಹೋರಾಟ, ಈ ನಿರಂತರ ಹೋರಾಟ ಇದು ಈ ಹೊತ್ತಿನಲ್ಲಿದು. ಈ 16ಕ್ಕೆ ಮಾಡ್ತೀವಂತ ಸ್ಟಡಿ ಮಾಡಿ ಸಿದ್ದರಾಮಯ್ಯನವ್ರಿಗೆ ವರದಿ ಸಲ್ಲಿಸಿದ್ದಾರೆ. ಇಷ್ಟು ಸ್ಪಷ್ಟವಾಗಿದ್ದ ವರದಿ ಮತ್ತೆ ಮುಖ್ಯಮಂತ್ರಿಗಳವರು ಒಳಮೀಸಲಾತಿ ಜಾರಿಗೆ ತಗೊಳ್ಳಕ್ಕೆ ಒಮ್ಮತವಾಗಿ ಅವ್ರಿಗೆ ಪಾಸಿಟಿವ್ ಆಗಿ ಇದ್ದಾರೆ. ನಿಮ್ಮದೇ ಸರ್, ನೀವು ಅಣ್ಣ ತಮ್ಮಂದ್ರು ನಮ್ ಗೆಳೆಯರು ನಮ್ಮ ಬಂಧುಗಳಾದ್ರೆ ನಿಮ್ಮದೇ ಒಂದು ಸ್ವಾಮೀಜಿ ಹೇಳಿದ್ದಾರೆ ಸರ್. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳು ಒಂದು ಸಲ ಬಂದಿರ್ತಾರೆ. ಅವರು ಒಂದು ನೆಗೆಟಿವ್ ಅವರು ಸ್ವಾಮೀಜಿ ಅವರು ಇಡೀ ದಲಿತ ಮಂದಿದ ತೀರ್ಪನ್ನದು. ಕೆಲವೊಂದು ಸ್ವಾಮೀಜಿ, ಕೆಲವೊಬ್ಬ ದಲಿತ ಸಂಘಟನೆ ಸುಮಾರು 100% ದಲಿತರಿದ್ದಲ್ಲಿ ಅದರಲ್ಲಿ 2-3 ಹೇಳಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಸಂವಿಧಾನಬದ್ಧ ಈಗಾಗಲೇ ದೇವನೂರು ಮಾದೇವ್ ಅವರು, ಕೋಟಗನಹಳ್ಳಿ ರಾಮಯ್ಯ ಅವರು ಇದನ್ನ ಸಂವಿಧಾನ ಸಂರಕ್ಷಣೆ ಮಾಡುವರಂತ ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು ಇದನ್ನ ಯಥಾವತ್ತಾಗಿ ಜಾರಿ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಗೆ ಪತ್ರ ಬರೆದಾರ. ಆಮೇಲೆ ಈಗ ಅಲ್ಪ ಸ್ವಲ್ಪ ಸ್ವಾಮೀಜಿ ಅವರು ಇದನ್ನ ಪರಿಷ್ಕರಣೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತೇಳಿ ಮುಖ್ಯಮಂತ್ರಿಗೆ ಮಾವಳ ಶಂಕರ್ ಅವರು ಇನ್ನು ಒಬ್ಬೊಬ್ರು ಇದನ್ನ ವಿರೋಧ ಮಾಡ್ಯಾರ. ಅದನ್ನ 16ಕ್ಕೆ ಮಾಡೋದ್ರಾಗ ಈಗ ಅವರು ಮುಖ್ಯಮಂತ್ರಿಗಳು ನಾವು 16 ಕ್ಯಾನ್ಸಲ್ ಆದಾಗ ಮತ್ತೆ ನಾವು ಉಗ್ರ ರೂಪ ನಮ್ಮ ತಂಡದವರೆಲ್ಲರೂ ಒಳಮಿಸಲಾರರು ಉಗ್ರ ರೂಪ ತಂಡದಾಗ ಬಂದು ಮತ್ತೆ ಕರೆಸಿ ಇದನ್ನ 19ಕ್ಕೆ ಮಾಡ್ತು ಅಂತ ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟರು. ಅದು ಆದ್ರ ನಮ್ಮೆಲ್ಲ ಐತಿಹಾಸಿಕ ಒಂದು ಗೆಲುವು ಅದು ಆಗಲಿ ಅಂತೇಳಿ ನಮ್ಮ ಸಮಾಜದ ಒತ್ತಾಯ.
ಅದು ಮಾಡ್ತಾರ ಅನ್ನೋ ನಂಬಿಕೆ ಇದೆ. ಅದು ಆಗದಿದ್ದ ಪಕ್ಷದಲ್ಲಿ ಮುಂದಿನ ತೀರ್ಮಾನ ನಮ್ಮ ಹಿರಿಯರು. ಸರ್, ಇದು ಒಳ ಮೀಸಲಾತಿ ಜಾರಿಯಾಗಿದ್ದು 2 ವರ್ಷಗಳಿಂದಲೇ ಜಾರಿಗೆ ಆಗ್ತಾ ಇದೆ ಸರ್. ನೀವು ಮುಖ್ಯಮಂತ್ರಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಕನ್ಫ್ಯೂಷನ್ ಮಾಡಿ ಜಾರಿ ಮುಗಿಸಿ 2 ತಿಂಗಳು ತುಂಬಾ ಡಿಲೇ ಆಗೋಯ್ತು. ನೀವು ಏನಾದ್ರು ಜಾರಿ ಮುಗಿಸಿ ಡಿಲೇ ಮಾಡೋದ್ರ ಏನಾದ್ರು ಇದ್ರೆ ನಿಮಗೆ 100% ಪ್ರತಿಫಲ ಸಿಗುತ್ತೆ ಸರ್. ಇದು ಅಲ್ಪ ಸ್ವಲ್ಪ ವಿರೋಧ ಮಾಡ್ತಾರ. ಅವ್ರು ಕುಂತು ಇನ್ನು 2-3 ದಿನದಲ್ಲಿ ಚರ್ಚೆ ಮಾಡಿ ಅದನ್ನ ಸಿಎಂ ಅವರು ಇದ್ರ ಫುಲ್ ಕಾಳಜಿ ಇದೆ. ಹೋರಾಟಗಾರರು ಬುದ್ಧಿಜೀವಿಗಳು ಇದ್ರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಸರಿಯಾಗಿ ನಾಗಮೋಹನ್ ದಾಸ್ ಓದಿಕೊಂಡು ಬರ್ರಿ ಅಂತ ಹೇಳಿದ್ರೆ ಅದನ್ನೆಲ್ಲ ಸವಿಸ್ತಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಿಳಿಸಿದ್ದಾರೆ. ಅದನ್ನ ಕೆಲವನ್ನ ಏನದಾರೆ ವಿರೋಧ ಮಾಡುವಂತ ಸ್ವಾಮೀಜಿ ಇರ್ಬೋದು, ನಮ್ಮ ಕೆಲವು ರಾಜಕಾರಣಿಗಳು ತಮ್ಮ ವೈಯಕ್ತಿಕವಾಗಿ ಅಂತವರಿಗೆ ಇದು ಸರಿಯಾದ ಕ್ರಮವಲ್ಲ. ಇವರು ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಇವರು ಅಂಬೇಡ್ಕರ್ ಒಂದು ಸಂವಿಧಾನಕ್ಕ ಸುಟ್ಟಾಕಿರಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನಿತರ ನಮ್ಮ ಮೇಲ್ವರ್ಗದ MLA ಇರ್ಬೋದು ಇದನ್ನ ಸಾಮಾಜಿಕ ನ್ಯಾಯದ ಪರವಾಗಿ ಎತ್ತಿಡ್ತಾರಂತ ನಮ್ಮ ದಲಿತರ ಬಗ್ಗೆ ಬಹಳ ಕಾಳಜಿ ಇದೆ. ಅಧಿವೇಶನದಲ್ಲಿ ಮಾತಾಡ್ಯಾರ. ಇದನ್ನ ಮಾಡ್ತಾರ. ಇದು ಕುಂತು ಇದು ಎಷ್ಟೇ ಇದಾದ್ರೂ ಮಾಡ್ತಾರ. ಮಾಡಿರೋದು ಮುಂದೆ ದೊಡ್ಡ ಇದಾಗತ್ತ ಅಂತೇಳಿ ಅವ್ರಿಗೆ ಮನವರಿಕೆ ಆಗ್ಯದ. ಮಾಡ್ತಾರ ಅನ್ನೋ ಭರವಸೆ ಐತೆ ನಮ್ಗ ಎಲ್ಲ ಮೀಸಲಾತಿ ಹೋರಾಟಗಾರರಿಗೆ. ಅದನ್ನ ಆಗುತ್ತಂತ ನಮ್ದು ಸರ್, ನಿಮ್ಮ ಹೆಸರು, ನಿಮ್ಮ ಪಕ್ಷ? ಎಂಕಪ್ಪ, ರಾಯಚೂರು, ಲಿಂಗಸೂರು ತಾಲೂಕು. ಸರಿಗೆ ನಾಚಿಕೆ ಬಂದೈತಪ್ಪ, ನಮ್ಮ ನಾಳವರ ಸರಿಗೆ ನಾಚಿಕೆ ಬಂದೈತಪ್ಪ. ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ. ನಿಮ್ಮ ಕರಳ ಕುಡಿಯ ತಂದ ಮಗಳಪ್ಪ. ಅಪ್ಪ ಸಾರಪ್ಪ ಮೋರಿ ಗುಂಡಿ ಯಾಕಪ್ಪ. ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ಭಂಗಿ ವಾಲ್ಮೀಕಿ ಅಂತ ಕೋಟಿ ತಳವಾರಂತ, ಭಂಗಿ ವಾಲ್ಮೀಕಿ ಅಂತ ಕೋಟೆ ತಳ. ಸೋಷಲ್ ಇಂಜಿನಿಯರ್ಸೋ ಸತ್ಯ ಹೇಳುವ ಸೋಲ್ಜರ್ಸೋ. ಕಷ್ಟ ಆಯ್ತಾ? ಸೋಲಗಿದ್ದೀಯರೋ ನಾವು ಸೋಲಿಗಂಜದವರೋ, ಸೋಲಾಗಿದ್ದೀಯರೋ ನಾವು ಸೋಲಿಗಂಜದವರೋ. ಶಸ್ತ್ರ ಸರ್ಜನರೋ ನಾವು ಸಾವಿಗಂಜದವರೋ, ಶಸ್ತ್ರ ಸಜ್ಜನರೋ ನಾವು ಸಾವಿಗಂಜದವರೋ. ಮಹಾಜನಗಳು ನಾವು ಮಾತು ತಪ್ಪದವರು, ಮಹಾಜನಗಳು ನಾವು ಮಾತು ತಪ್ಪದವರು. ಆದಿ ಜನಗಳು ನಾವು ಆನೆಯ ಬಲದವರು, ಜನಗಳು ನಾವು ಆನೆಯ ಬಲದವರು. ಅಂಡ ಪಿಂಡ ಬ್ರಹ್ಮಾಂಡವ, ಅಂಡ ಪಿಂಡ ಬ್ರಹ್ಮಾಂಡವ, ಹೊಂಡ ಪಿಂಡ ಬ್ರಹ್ಮಾಂಡವ, ಅಂಡ ಪಿಂಡ ಬ್ರಹ್ಮಾಂಡವ. ಅಂಗೈಯಲ್ಲಿ ತೋರಿಸಿದವರು ಸೋಲಾಗಿದ್ದೀಯರೋ ನಾವು ಸೋಲಿಗಂಜದವರು. ಜನರು ನಾವು ಸಾವಿಗಂಜದವರು. ಹಂಚಿ ತಿನ್ನುವ ಸಿದ್ಧಾಂತ ನಮದು, ಹಂಚಿ ತಿನ್ನುವ ಸಿದ್ಧಾಂತ ನಮದು, ಹಂಚಿ ತಿನ್ನುವ ಸಿದ್ಧಾಂತ ನಮದು, ಹಂಚಿ ತಿನ್ನುವ ಸಿದ್ಧಾಂತ ನಮದು.